ರಾಜ್ಯ ಬಿಜೆಪಿ ಬಣದಲ್ಲಿ ರಾಜಕೀಯದಲ್ಲಿ ಒಂದಷ್ಟು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬಡ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ 5 ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಶಿಸ್ತು ಸಮಿತಿ. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಬಣ ರಾಜಕೀಯ ಆಗ್ತಾ ಇದೆ, ಪ್ರತಿನಿತ್ಯವೂ ಒಬ್ಬರ ಮೇಲೊಬ್ರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಿದ್ದಾರೆ. ಆ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ 5 ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಶಿಸ್ತು ಸಮಿತಿ. ವಿಜಯೇಂದ್ರ ಬಣದ ರೇಣುಕಾಚಾರ್ಯ, ಬಿಪಿ ಹರೀಶ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೂ ಕೂಡ ಶೋಕಾಸ್ ನೋಟಿಸ್ ಹೋಗಿದೆ. ಇವರ ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಎಸ್ಟಿ ಸೋಮಶೇಖರ್ ಅವರು ಹಾಗೂ ಶಿವರಾಮ್ ಹೆಬ್ಬಾರ್ಗೂ ಕೂಡ ನೋಟಿಸ್ ಜಾರಿ ಮಾಡಲಾಗಿದೆ. ಈ ಹಿಂದೆ ಯತ್ನಾಳ್ಗೆ ನೋಟಿಸ್ ನೀಡಿದಂತಹ ಬಿಜೆಪಿ ಶಿಸ್ತು ಸಮಿತಿ ಅವರಿಗಾಗಲೇ ಹೋಗಿ ಬಂದಿದ್ರು. ಶಿಸ್ತು ಸಮಿತಿಯ ಎದುರುಗಡೆ ಹಾಜರಾಗಿ ಎಲ್ಲ ಉತ್ತರ ಕೊಟ್ಟು ಬಂದಿದ್ರು, ವಿವರಣೆ ಕೊಟ್ಟು ಬಂದಿದ್ರು. ಆದ್ರೀಗ 5 ಮತ್ತೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಇದೀಗ ವಿಜಯೇಂದ್ರ ಬಣಕ್ಕೆ ಬಿಗ್ ಶಾಕ್. ಈ ಹಿಂದೆ ಭಿನ್ನರ ಬಣದಲ್ಲಿರುವಂತ, ಅದರಲ್ಲೂ ಕೂಡ ಲೀಡರ್ ಆಗಿರುವಂತ ಯತ್ನಾಳ್ ಅವರಿಗೆ ಪದೇ ಪದೇ ನೋಟಿಸ್ ಜಾರಿ ಆಗ್ತಾ ಇತ್ತು, ಅವರು ಉತ್ತರ ಕೊಡ್ತಾ ಇದ್ರು. ಆದ್ರೀಗ ವಿಜಯೇಂದ್ರ ಬಣದವ್ರಿಗೂ ಕೂಡ ಶಾಕ್ ಎದುರಾಗಿದೆ. 72 ಗಂಟೆಗಳಲ್ಲಿ ನೋಟಿಸ್ಗೆ ಉತ್ತರ ನೀಡಬೇಕು ಅಂತ ಡೆಡ್ಲೈನ್ ಕೊಟ್ಟಿದೆ ಶಿಸ್ತು ಸಮಿತಿ. ಒಟ್ಟು 5 ಜನರಿಗೆ ನೋಟಿಸ್ ಜಾರಿಯಾಗಿರೋದು. ವಿಜಯೇಂದ್ರ ಬಣದಲ್ಲಿ ಇರುವಂಥವ್ರು ಇವರೆಲ್ಲರೂ ಕೂಡ MP ರೇಣುಕಾಚಾರ್ಯ, ಬಿಪಿ ಹರೀಶ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ಕಾರಣಕ್ಕೆ ಎಸ್ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇವ್ರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಹಾಗಾದ್ರೆ ಇವರೆಲ್ಲರೂ ಕೂಡ 72 ಗಂಟೆಗಳಲ್ಲಿ ಉತ್ತರ ಕೊಡಬೇಕಿದೆ. ಏನು ಉತ್ತರ ಕೊಡ್ತಾರೆ, ಏನು ಸ್ಪಷ್ಟನೆ ಕೊಡ್ತಾರೆ, ಅವರ ವಿವರಣೆ ಹೇಗಿರುತ್ತೆ ಅದನ್ನ ಕಾದು ನೋಡಬೇಕಿದೆ. ಈಗಾಗಲೇ ಭಿನ್ನರ ಬಳಗದಲ್ಲಿ ಎಷ್ಟು ಜನ ಗುರುತಿಸ್ಕೊಂಡಿದ್ದಾರೆ ಅದನ್ನ ನೀವು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಬಂದಾಗ ನೋಡಿ, ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಎಸ್ಟಿ ಸೋಮಶೇಖರ್ ಅವರು ಹಾಜರಾಗ್ತಾರೆ. ಅವ್ರು ಆಗ ಹೇಳೋಂಥ ಉತ್ತರ ಏನಪ್ಪಾ ಅಂದ್ರೆ, ಸರ್ಕಾರಿ ಕಾರ್ಯಕ್ರಮ ಇದು, ಪಕ್ಷಾತೀತವಾಗಿ ಹೋಗಿ ಅಟೆಂಡ್ ಆಗಬೇಕು, ಹಾಗಾಗಿ ನಾನು ಹೋಗ್ತೀನಿ ಅಂತ. ಬಟ್ ಎಸ್ಟಿ ಸೋಮಶೇಖರ್ ಅವರ ವಿರುದ್ಧ ಕೂಡ ಈಗ ಶೋಕಾಸ್ ನೋಟಿಸ್ ಜಾರಿ ಆಗಿರೋದು, ಉತ್ತರ ಕೊಡಿ ಅಂತ. ಇನ್ನು ಶಿವರಾಮ್ ಹೆಬ್ಬಾರ್ಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಅವರು ಕೂಡ ಇತ್ತೀಚೆಗೆ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ, ಬಜೆಟ್ಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವಂಥ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಡುವಾಗ ಸರ್ಕಾರದ ಪರವಾಗಿನೇ ಮಾತನಾಡ್ತಾ ಇದ್ರು, ಹಾಗಾಗಿ ಅವ್ರಿಗೂ ನೋಟಿಸ್ ಜಾರಿಯಾಗಿರ್ಬೋದು. ಬಟ್ ಇದೆಲ್ಲದಕ್ಕೂ ಈ ನಾಯಕರು ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ನೋಡಬೇಕಿದೆ. ಯತ್ನಾಳ್ ಅವರು ಅಂತ ಬಂದಾಗ ಅವ್ರಿಗೆ ನೋಟಿಸ್ ಜಾರಿ ಆಗೋದೇನು ಹೊಸ್ತಲ್ಲ, ಅವ್ರು ಹೋಗಿ ಶಿಸ್ತು ಸಮಿತಿ ಎದುರುಗಡೆ ಹಾಜರಾಗೋದು ಹೊಸ್ತಲ್ಲ, ಉತ್ತರ ಕೊಡೋದು ಹೊಸ್ತಲ್ಲ. ಪ್ರತಿ ಬಾರಿಯೂ ಕೂಡ ಅವ್ರು ಏನಾದರೂ ಒಂದಷ್ಟು ವಿವರಣೆ ಕೊಟ್ಟು ನುಣುಚ್ಕೊಳ್ತಾ ಇರ್ತಾರೆ. ಬಟ್ ಈ ನಾಯಕರಿಗೆ ಹಾಗಲ್ಲ. 72 ಗಂಟೆ ಟೈಮ್ ಇದೆ. ಆ ಟೈಮ್ ಒಳಗಡೆನೆ ಅವ್ರು ಏನು ಸ್ಪಷ್ಟನೆಯನ್ನು ಕೊಡ್ತಾರೆ, ಅವರ ವಿವರಣೆಯಲ್ಲಿ ಏನೆಲ್ಲ ಇರುತ್ತೆ ಅದನ್ನು ಕಾದು ನೋಡಬೇಕಿದೆ. ಈ ಹಿಂದೆ ಎಸ್ಟಿ ಸೋಮಶೇಖರ್ ಅವರು ಈ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ವೋಟಿಂಗ್ ಏನಾಯಿತು, ಅವಾಗಲೂ ಕೂಡ ಕ್ರಾಸ್ ವೋಟಿಂಗ್ ಮಾಡಿದ್ರು. ಕಾಂಗ್ರೆಸ್ ಸದಸ್ಯರಿಗೇ ವೋಟ್ ಮಾಡಿ ಬಂದಿದ್ರು. ಅದು ಕೂಡ ಅವರ ಪಕ್ಷ ವಿರೋಧಿ ಚಟುವಟಿಕೆ ಅಂತಂದ್ರೆ, ಇಲ್ಲಿ ವೋಟ್ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯಸಭೆಗೆ ಆತ್ಮಸಾಕ್ಷಿಯ ವೋಟನ್ನು ಹಾಕ್ಬೋದು, ಆ ಒಂದು ಅವಕಾಶ ಇದೆ. ಹಾಗಿದ್ರೂ ಕೂಡ ಎಸ್ಟಿ ಸೋಮಶೇಖರ್ ಅವರ ವಿರುದ್ಧ ಈ ಆರೋಪ ಕೇಳಿ ಬರ್ತಾ ಇತ್ತು. ಹಾಗಾಗಿ ಇವರೆಲ್ಲರಿಗೂ ಕೂಡ ನೋಟಿಸ್ ಜಾರಿಯಾಗಿದೆ. ನೋಡೋಣ ಯಾರ್ಯಾರು ಏನೇನು ಉತ್ತರ ಕೊಡ್ತಾರೆ ಅಂತ.